ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಕಲಬುರಗಿ ವಿಮಾನ ನಿಲ್ದಾಣ ನಡುವಿನ ನೂತನ ಸಿಟಿ ಬಸ್ ಸೇವೆಗೆ KKRTC ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಅವರು ಹಸಿರು ಧ್ವಜ ತೋರಿಸುವ ಮೂಲಕ ಚಾಲನೆ ನೀಡಿದರು. ಕಲಬುರಗಿ ನಗರದ KKRTC ಸಂಸ್ಥೆಯಿಂದ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣ ಮತ್ತು ಕಲಬುರಗಿ ವಿಮಾನ ನಿಲ್ದಾಣ ನಡುವಿನ ಬಸ್ ಸೇವೆಗೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಅವರು ಹಸಿರು ಧ್ವಜ ತೋರಿಸುವ ಮೂಲಕ ಚಾಲನೆ ನೀಡಿದರು. ಕಲಬುರಗಿ ಮತ್ತು ಬೆಂಗಳೂರು ನಡುವೆ ವಿಮಾನ ಸೇವೆಗಳು ಪುನರಾರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಪ್ರಯಾಣಿಕರ ಅನುಕೂಲಕ್ಕಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವತಿಯಿಂದ ಕಲಬುರಗಿ ನಗರದ ಪ್ರಮುಖ ಕೇಂದ್ರಗಳಿಂದ ವಿಮಾನ ನಿಲ್ದಾಣಕ್ಕೆ ನೂತನ ಸಿಟಿ ಬಸ್ ಸೇವೆಯನ್ನು ಆರಂಭಿಸಲಾಗಿದೆ ಎಂದು ಶ್ಲಾಘಿಸಿದರು. ಈ ಕುರಿತು ಮಾಹಿತಿ ನೀಡಿದ ಅವರು, ವಿಮಾನ ಪ್ರಯಾಣಿಕರು ಮಾತ್ರವಲ್ಲದೆ ಸಾರ್ವಜನಿಕರು ಕೂಡ ಈ ಸೇವೆಯ ಸದುಪಯೋಗ ಪಡೆದುಕೊಳ್ಳಬೇಕು. ಖಾಸಗಿ ವಾಹನಗಳ ವೆಚ್ಚಕ್ಕೆ ಹೋಲಿಸಿದರೆ ಈ ಬಸ್ ಸೇವೆ ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯವಿದ್ದು ಸಾರ್ವಜನಿಕರ ಹಣ ಉಳಿತಾಯವಾಗಲಿದೆ ಎಂದು ತಿಳಿಸಿದರು. ಈ ವಿಶೇಷ ಬಸ್ ಪ್ರತಿದಿನ ಬೆಳಿಗ್ಗೆ 6:10 ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಿಂದ ಹೊರಟು ಕಲಬುರಗಿ ನಗರದ ಪ್ರಮುಖ ರಸ್ತೆಗಳಾದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತ ಮತ್ತು ಅನ್ನಪೂರ್ಣ ಕ್ರಾಸ್ ಮಾರ್ಗವಾಗಿ 7 ಗಂಟೆಗೆ ವಿಮಾನ ನಿಲ್ದಾಣ ತಲುಪಲಿದೆ. ಹಾಗೆಯೇ ಬೆಳಗ್ಗೆ 8 ಗಂಟೆಗೆ ವಿಮಾನ ನಿಲ್ದಾಣದಿಂದ ಹೊರಟು ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಆಗಮಿಸಲಿದೆ. ಪ್ರಯಾಣಿಕರ ಅಗತ್ಯಕ್ಕೆ ತಕ್ಕಂತೆ ಟ್ರಿಪ್ಗಳ ಸೇವೆಯನ್ನು ಒದಗಿಸಲು ಸಂಸ್ಥೆ ಯೋಚಿಸಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಲಬುರಗಿ 1 ವಿಭಾಗೀಯ ನಿಯಂತ್ರಣ ಅಧಿಕಾರಿ SG ಗಂಗಾಧರ್ ಹಾಗೂ ಕಲಬುರಗಿ 2 ಬಸಂತಪ್ಪ BM, ವಿಭಾಗೀಯ ಮೆಕ್ಯಾನಿಕಲ್ ಇಂಜಿನಿಯರ್ ಶೇಖ್ ಹುಸೇನಿ, ಪ್ರಶಾಂತ್, ಡಿಪೋ ಮ್ಯಾನೇಜರ್ ಅನಿಲ್, ಆಡಳಿತ ಅಧಿಕಾರಿ ಗುರುಲಿಂಗಪ್ಪ, DTO ಹೊಸಮನಿ ಸೇರಿದಂತೆ KKRTCಯ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿವಸ ನಾವು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವತಿಯಿಂದ ಕಲಬುರಗಿ ಬೆಂಗಳೂರು ದಿನಾಂಕ 10/6/2023 ಬೆಳಿಗ್ಗೆ ಬೆಂಗಳೂರಿಂದ ಏನು ವಿಮಾನ ಸೇವೆ ಮತ್ತೆ ಪುನರ್ ಆರಂಭ ಆಗಿದ್ದು, ಅದರ ನಿಮಿತ್ತವಾಗಿ ನಮ್ಮ ಸಾರ್ವಜನಿಕರಿಗೆ ಏರ್ಪೋರ್ಟ್ ಹೋಗುವಂತ ಒಂದು ಸೌಲಭ್ಯ ಕಲ್ಪಿಸಲು ಸಲುವಾಗಿ ದಿನನಿತ್ಯ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು ಬೆಳಗ್ಗೆ 6 ಗಂಟೆ ಇಲ್ಲಿಂದ ನಮ್ಮ ಬಸ್ ಅನ್ನ ಹೊರಟು ತಿಮ್ಮಾಪುರಿ ಸರ್ಕಲ್ ಹಾಗೂ ವಲ್ಲಭಾಯ್ ಸರ್ಕಲ್ ಹಾಗೂ ರೈಲ್ವೆ ಸ್ಟೇಷನ್ ಹಾಗೂ ಅನ್ನಪೂರ್ಣ ಕ್ರಾಸು ಈ ರೀತಿ ನಾವು ಬಸ್ ಸೇವೆಯನ್ನ ಏರ್ಪೋರ್ಟ್ಗೆ ದಿನಾಲು ಸೇವೆ ಒದಗಿಸ್ತಾ ಇದ್ದು, ಇದರ ಸದುಪಯೋಗ ಎಲ್ಲರೂ ಏರ್ಪೋರ್ಟ್ಗೆ ಹೋಗುವಂತ ಎಲ್ಲ ಪ್ಯಾಸೆಂಜರ್ಸ್ ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೋಬೇಕು. ಅನೇಕರು ಇವತ್ತೊಂದು ದಿವಸ ವಿಮಾನಕ್ಕೆ ಹೋಗುವಂತವ್ರು ಅಷ್ಟೇ ಅಲ್ಲ, ಬರುವ ಯಾರು ರಿಸೀವ್ ಮಾಡುವ ಸಲುವಾಗಿ ಕೂಡ ಅನೇಕರು ಏರ್ಪೋರ್ಟ್ಗೆ ಹೋಗ್ತಾ ಇರ್ತಾರೆ. ಇದು ಬಹಳ ಕಮ್ಮಿ ಟಿಕೆಟ್ ಅಲ್ಲಿ ನಾವು ಪ್ರಯಾಣಿಸ್ತೀವಿ. ಇವತ್ತು ಕಾರು ಜೀಪು ತಗೊಂಡು ಹೋಗ್ಬೇಕಾದ್ರೆ ಬಹಳಷ್ಟು ವೆಚ್ಚ ಆಗೋದ್ರಿಂದ ಇಲ್ಲಿ ನಮಗೆ ಬಹಳಷ್ಟು ಉಳಿತಾಯ, ನಮ್ಮ ನಾಗರಿಕರಿಗೆ ಬಹಳಷ್ಟು ಉಳಿತಾಯ ಆಗೋದ್ರಿಂದ ಒಳ್ಳೆ ಸುಸಜ್ಜಿತ ಬಸ್ ಅನ್ನು, ಒಂದು ಹೊಸ ಸಿಟಿ ಬಸ್ ಅನ್ನ ಈ ಸೇವೆಯಲ್ಲಿ ನಾವು ಒದಗಿಸಿದೀವಿ. ಇದರ ಸದುಪಯೋಗ ತಾವೆಲ್ಲರೂ ಪಡಿಬೇಕು ಅಂತ ಹೇಳಿ ನಮ್ಮ ಮನವಿ ಇದೆ. ನಮ್ಮೆಲ್ಲ ಅಧಿಕಾರಿಗಳು ಈಗಾಗಲೇ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇವತ್ತು ನಮ್ಮ DC1 ಆಗಿರುವ ಮಾನ್ಯ ಗಂಗಾಧರ್ ಆಗಿರ್ಬೋದು, DC2 ಆಗಿರುವ ನಮ್ಮ ಬಸವಂತಪ್ಪ ಆಗಿರ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಬರಬೇಕಾಗಿತ್ತು. ಹಾಗೂ
ಉತ್ತರ ಶಾಸಕರಾಗಿದ್ದ ಮಾನ್ಯ ಕನೀಸ್ ಫಾತಿಮಾ ಮೇಡಮ್ ಅವರು ಬರಬೇಕಾಯ್ತು. ಕಾರಣಾಂತರ ಅದು ಬೇರೆ ಒಂದು ಮೀಟಿಂಗ್ ಇರೋದ್ರಿಂದ ಬೆಂಗಳೂರು ಹೋಗಿದ್ರಿಂದ ಅವ್ರಿಗೆ ಬರಕ್ಕಾಗಿಲ್ಲ. ಅವರು ನಮಗೆ ಹೇಳಿದ್ದಾರೆ, ಶುಭ ಕೋರಿದ್ದಾರೆ, ಒಳ್ಳೆ ಸೇವೆಯನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲಬುರಗಿಯಲ್ಲಿ ಒದಗಿಸಿರಿ ಅಂತ ಹೇಳಿ ನಮ್ಗೆ ಹಾರೈಸಿದ್ದಾರೆ. 1 ಗಂಟೆ ಮುಂಚಿತವಾಗಿ ಏನು ವಿಮಾನ ಏನು ಬರುತ್ತೆ ಅದಕ್ಕಿಂತ 1 ಗಂಟೆ ಮುಂಚಿತವಾಗಿ ನಮ್ಮ ಪ್ಯಾಸೆಂಜರ್ ಹೋಗಿ ತಲುಪ್ತಾರೆ. ಮತ್ತು 7:40ಕ್ಕೆ ಏನು ವಿಮಾನ ಬಂದು ಇಳಿತದೆ. ಅಲ್ಲಿಂದ 20 ನಿಮಿಷ, ಯಾಕಂದ್ರೆ ಒಳಗಡೆ ಎಲ್ಲ ಪ್ಯಾಸೆಂಜರ್ ಹೊರಗೆ ಬರುವವರೆಗೆ ನಮ್ಮ ಬಸ್ ಅನ್ನ ಕಾಯ್ತಾ ಇರುತ್ತೆ. ಆ ಒಂದು ಬಸ್ಸು ಎಲ್ಲ ಪ್ಯಾಸೆಂಜರ್ ಅನ್ನು ತಗೊಂಡು ಮತ್ತೆ ಕಲಬುರಗಿ ನಗರಕ್ಕೆ ಬರುತ್ತೆ. 5:30 ಪ್ರಯತ್ನ ಮಾಡೋಣ, ಹೊಸದಾಗಿದೆ. ಏನಾದ್ರೂ ಮತ್ತೆ ಸ್ವಲ್ಪ ಅರ್ಲಿ ಬೇಕು ಅಂತಂದ್ರು ನಮ್ಮ ಅಧಿಕಾರಿಗಳದ್ದು ಈಗಾಗಲೇ ಸರ್ವೆ ಮಾಡಿದ್ದಾರೆ. ಬಸ್ ಎಷ್ಟೊತ್ತಿಗೆ ತಲುಪುತ್ತೆ, ಎಷ್ಟೊತ್ತಿಗೆ ಅಲ್ಲಿಂದ ಇಲ್ಲಿ ಬರುತ್ತೆ, ಎಲ್ಲಾ ರೀತಿಯಲ್ಲಿ ಸರ್ವೆ ಮಾಡಿದ್ದಾರೆ. ಮತ್ತೇನಾದ್ರೂ ಸ್ವಲ್ಪ ಬೇಡಿಕೆ ವ್ಯತ್ಯಾಸ ಕಂಡು ಟೈಮಿಂಗ್ ನಲ್ಲಿ ಚೇಂಜಸ್ ಬೇಕಂದ್ರೂ ಮಾಡೇ ಮಾಡ್ತೀವಿ. ರಾಜ್ಯ ಸರ್ಕಾರದಿಂದ ಎಲ್ಲಾ ವರ್ಗಗಳ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೌಲಭ್ಯ ಐತಿಹಾಸಿಕ ಮತ್ತು ದೂರದೃಷ್ಟಿಯ ನಿರ್ಧಾರವಾಗಿದೆ ಎಂದು ಕೆಕೆಆರ್ಟಿಸಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂವೈ ಪಾಟೀಲ್ ಅವರು ಹೇಳಿದ್ದಾರೆ. ನೂತನ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಳೆದ ಬುಧವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಘೋಷಿಸಿರುವುದು ಐತಿಹಾಸಿಕ ದೂರದೃಷ್ಟಿಯ ನಿರ್ಧಾರವಾಗಿದೆ ಎಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂವೈ ಪಾಟೀಲ್ ಹೇಳಿದ್ದಾರೆ. 60 ಕಿಲೋಮೀಟರ್ ವರೆಗೂ ಶಾಲಾ ಕಾಲೇಜು ಮತ್ತು ಇತರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತವಾಗಿ ಸಂಚರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಮಹತ್ತರ ವರದಾನವಾಗಲಿದೆ ಎಂದಿದ್ದಾರೆ. ದೂರದ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಈ ಯೋಜನೆ ಹೊಸ ಭರವಸೆ ನೀಡಲಿದ್ದು, ಶಾಲಾ ಕಾಲೇಜು ತೊರೆಯುವ ಪ್ರಮಾಣ ಕಡಿಮೆಯಾಗಲು ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಲು ಸಹಕಾರಿಯಾಗಲಿದೆ ಎಂದಿದ್ದಾರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಈ ಯೋಜನೆಯ ಅನುಷ್ಠಾನದಿಂದ ವಾರ್ಷಿಕ ಸರಾಸರಿ 335.50 ಕೋಟಿ ರೂಪಾಯಿಗಳಷ್ಟು ವೆಚ್ಚವಾಗುವ ಸಾಧ್ಯತೆ ಇದ್ದರೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಈ ವೆಚ್ಚವನ್ನು ಸರ್ಕಾರವೇ ಭರಿಸುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿರುವುದು ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದಿದ್ದಾರೆ. ಇದರಿಂದ ನಿಗಮದ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವುದರ ಜೊತೆಗೆ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಸಮಾನವಾಗಿ ರಕ್ಷಿಸುವ ಕಾರ್ಯ ನಡೆದಿದೆ ಎಂದು ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ. ಶಿಕ್ಷಣ, ಸಾಮಾಜಿಕ ಸಮಾನತೆ ಹಾಗೂ ಯುವ ಜನರ ಭವಿಷ್ಯ ನಿರ್ಮಾಣಕ್ಕೆ ಹೊಸ ದಿಕ್ಕು ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಗಾಗಿ ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರಕ್ಕೆ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಅಭಿನಂದಿಸಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದು ಉನ್ನತ ಶಿಕ್ಷಣದ ಮೂಲಕ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಈಗಾಗಲೇ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಡಿ.ಕೆ. ಶಿವಕುಮಾರ್ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕಾದ್ಯಂತ ಬಸ್ ಪಾಸ್ ಅನ್ನ ಉಚಿತ ವಿದ್ಯಾರ್ಥಿಗಳಿಗೆ ಸುಮಾರು 60 ಕಿಲೋಮೀಟರ್ ವರೆಗೆ ಉಚಿತವಾಗಿ ಬಸ್ ಸೇವೆಯನ್ನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒದಗಿಸಿದ್ದು ಎಲ್ಲ ವಿದ್ಯಾರ್ಥಿಗಳಲ್ಲಿ ಬಹಳ ಸಂತಸವನ್ನ ಮೂಡಿಸಿದೆ. ಇದರದ್ದು ಕೂಡ ಈಗಾಗಲೇ ನಾನು ಪ್ರೆಸ್ಸಿಗೆ ಕೊಟ್ಟಿದ್ದೆ. ಇದರ ಸದುಪಯೋಗ ಎಲ್ಲ ವಿದ್ಯಾರ್ಥಿಗಳು ತಗೋಬೇಕು. ನಮ್ಗೆ ಸುಮಾರು ನಮ್ಮ ನಿಗಮಕ್ಕೆ ಬೇರೆ ಮುಂಚೆ ಇದಕ್ಕೆ ಹೋಲಿಸಿದಾಗ ಸುಮಾರು 11 ಕೋಟಿ ನಮ್ಗೆ ಒಂದು ಹೊರೆ ಆಗ್ತಾ ಇದ್ದು, ಇದು ಸರ್ಕಾರ ಭರಿಸುತ್ತೆ ಅಂತ ಹೇಳಿ ಈಗಾಗಲೇ ಆಶ್ವಾಸನೆ ಕೊಟ್ಟಿದೆ. ಇದರ ಸದುಪಯೋಗ ಎಲ್ಲ ವಿದ್ಯಾರ್ಥಿಗಳು ತಗೋಬೇಕು. ಮತ್ತೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ಟ್ರಾಫಿಕ್ ಸಮಸ್ಯೆ, ಎಲ್ಲಿ ಬೇಕಲ್ಲಿ ಜನಜಂಗುಳಿ, ಈ ರೀತಿ ಎಲ್ಲದಕ್ಕೂ ನಮ್ಮನ್ನು ಕೂಡಿ ನಾವೆಲ್ಲರೂ ಬಹಳಷ್ಟು ಬಸ್ಸಿನಲ್ಲಿ ಏನು ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಇರ್ತದೆ ಅದೆಲ್ಲಾನು ನಾವು ಬಳಸ್ಕೋಬೇಕು ಅಂತ ಹೇಳಿ ನಾನು ಎಲ್ಲ ನಾಗರಿಕರಿಗೆ ಮನವಿ ಮಾಡ್ತೀನಿ. ಬಿಜೆಪಿ ಕಲಬುರಗಿ ನಗರ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರ ಜನ್ಮದಿನದ ಪ್ರಯುಕ್ತ ಇಂದು ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಜಿಡಿಎ ಲೇಔಟ್ನಲ್ಲಿ ಇರುವ ಮಹರ್ಷಿ ವ್ಯಾಸ ಶಾಲೆಯ ಮಕ್ಕಳಿಗೆ ಸಂಜು ಮಂಜಳ್ಕರ್ ಹಾಗೂ ಹೀರಾ ಮಕ್ಕಳ್ಕರ್ ಅವರ ನೇತೃತ್ವದಲ್ಲಿ ಬ್ಯಾಗ್ಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ನಗರ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರ ಜನ್ಮದಿನದ ಅಂಗವಾಗಿ ದಿನಾಂಕ 9 ಜೂನ್ 2026ರಂದು ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಜಿಡಿಎ ಕಾಲೋನಿಯಲ್ಲಿ ಇರುವ ಮಹರ್ಷಿ ವ್ಯಾಸ ಶಿಕ್ಷಣ ಸಂಸ್ಥೆಯ ಮಹರ್ಷಿ ವ್ಯಾಸ ಕನ್ನಡ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು.
ಈ ಸಂದರ್ಭದಲ್ಲಿ ಸಂಜು ಮಂಜಳ್ಕರ್, ಹೀರಾ ಮಕ್ಕಳ್ಕರ್, ಶ್ರೀಮಂತ ಗುತ್ತೇದಾರ್, ಶಿವಕುಮಾರ್ ಮುತ್ಯ, ಲಖನ್ ಚೌಹಾಣ್, ಮಾರುತಿ ವಿಟ್ಕರ್, ಮಹೇಶ್ ಪಟ್ಟಣ್, ಚಂದ್ರಕಾಂತ್ ಡೆಂಗಿ, ಸಚಿನ್ ಕಡಗಂಚಿ, ಅಂಬಾದಾಸ್ ಕುಲಕರ್ಣಿ, ಶಾಂತು ದುದನಿ, ಅಂಬರೀಶ್ ಸಾಗರ್, ರವಿ ಗದ್ವಾಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಚಂದು ಪಾಟೀಲ್ ಅವರ ಅಭಿಮಾನಿ ಬಳಗ ಮತ್ತು ಅವರ ಸ್ನೇಹಿತರೆಲ್ಲರೂ ಕೂಡಿಕೊಂಡು ಮಹರ್ಷಿ ಶಾಲೆಯಲ್ಲಿ ಮೊದಲು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು. ನಂತರ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ವಿಶಾಲ್ ದರ್ಗಿ ಅವರು ಕೂಡ ಉಪಸ್ಥಿತರಿದ್ದರು. ಸಂಜು ಮಂಜಳ್ಕರ್ ಹಾಗೂ ಹೀರಾ ಮಕ್ಕಳ್ಕರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಚಂದು ಪಾಟೀಲ್ ಅವರಿಗೆ ಚಂದು ಪಾಟೀಲ್ ಅವರಿಗೆ ಇವತ್ತಿನ ದಿವಸ ನಮ್ಮ ನೆಚ್ಚಿನ ನಾಯಕರಾದಂತ ಯುವಕರ ಕಣ್ಮಣಿ ಆಯ್ತು ನಮ್ಮ ಗಾಡ್ ಫಾದರ್ ಅಂತ ಚಂದು ಪಾಟೀಲ್ ಅವ್ರದ್ದು ಇವತ್ತು ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಮಹರ್ಷಿ ಸ್ಕೂಲಲ್ಲಿ ಈ ಒಂದು ಬಡ ಮಕ್ಕಳಿಗೆ ಬ್ಯಾಗ್ ಅನ್ನು ವಿತರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಾದ ಮಹೇಶ್ ಅಣ್ಣವರು ಮತ್ತೆ ಮಹಾಪೌರರಾದ ವಿಶಾಲ್ ದರ್ಗಿ ಅಣ್ಣವರು, ಶಾಂತು ದುದ್ದಿನಿ ಅಣ್ಣವರು ಮತ್ತೆಲ್ಲ ಅನೇಕ ಆತ್ಮೀಯ ಮಿತ್ರರು ಮತ್ತು ಹಿರಿಯರು ಎಲ್ಲರೂ ಬಂದು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಬಂದು ನಮ್ಮ ಗೌಡರ ಹುಟ್ಟುಹಬ್ಬ ನಿಮಿತ್ತ ಆ ಹುಡುಗರಿಗೆ ಆಶೀರ್ವಾದ ಸಿಗಲಿ, ಅವರಿಗೆ ಸದಾಕಾಲ 100 ವರ್ಷ ದೇವರವ್ರಿಗೆ ಚೆನ್ನಾಗಿಟ್ಟಿರ್ಲಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ನಮ್ಮ ಶಾಸಕರಾಗಿ ಬರಲಿ ಅಂತೇಳಿ ನಾವೆಲ್ಲ ನಮ್ಮ ಗೆಳೆಯರ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಇವತ್ತು ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರಾದ ಚಂದು ಪಾಟೀಲ್ ಸರ್ ಅವರದು ಜನ್ಮದಿನದ ಅಂಗವಾಗಿ ಇವತ್ತೆಲ್ಲ ಉತ್ತರ ಮತಕ್ಷೇತ್ರದಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲಿ ಪ್ರತಿಯೊಂದು ಸ್ಕೂಲ್ನಲ್ಲಿ ಅವರು ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ. ಆ ಆಚರಿಸಿ ವಿತರಣೆಯಲ್ಲಿ ನನಗೂ ಕೂಡ ಅವರು ಆಮಂತ್ರಣ ಕೊಟ್ಟಿದ್ದರು. ನಗರ ಅಧ್ಯಕ್ಷ ಹೇಳಿದರೆ ಅವರು ನಮ್ಮ ಸಂಜು ಅಣ್ಣವರು ಮಹರ್ಷಿ ಸ್ಕೂಲ್ನಲ್ಲಿ ಬುಕ್ ವಿತರಣೆ ಮಾಡಿದ್ರು. ಅದೇ ರೀತಿಯಾದಂಥ ವೃದ್ಧಾಶ್ರಮದಲ್ಲಿ ಕೂಡ ಇವತ್ತು ಅನ್ನ ಸಂದರ್ಪಣೆ ಮಾಡಿದ್ರು. ದೇವರವರಿಗೆ ಆಯುಷು ಆರೋಗ್ಯ ಕೊಟ್ಟು ಮುಂಬರುವ ದಿನಗಳದೆಲ್ಲ ಒಳ್ಳೇದಲ್ಲ ಅಂತ ಹೇಳಿ ಶುಭ ಕೋರುತ್ತೇನೆ. ಅಚ್ಚುಮೆಚ್ಚಿನ ಯುವ ನಾಯಕರಾದಂತ ಚಂದು ಪಾಟೀಲ್ ಅವರ 46ನೇ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ನಾವು ನಮ್ಮ ಎಸ್ಸಿ ಮೋರ್ಚಾದ ಸಂಜು ಮಂಜಾಳ್ಕರ್ ಮತ್ತು ಹೀರಾ ಮಕ್ಕಳ್ಕರ್ ಈ ಒಂದು ಮಹಶ್ರೀ ವ್ಯಾಸ್ ಒಂದು ಸ್ಕೂಲ್ನಲ್ಲಿ ಒಂದು 100 ಬ್ಯಾಗ್ ವಿತರಣೆ ಚಂದು ಪಾಟೀಲ್ ಹುಟ್ಟುಹಬ್ಬದ ನಿಮಿತ್ತ ಎಲ್ಲ ಹುಡುಗರಿಗೆ ಹಂಚಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ವಿಶಾಲ್ ದರ್ಗಿ, ನಮ್ಮ ಸಚಿನ್ ಕಡಗಂಚಿ, ಎಲ್ಲ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪ್ರಮುಖರು ಈ ಸಂದರ್ಭದಲ್ಲಿ ಇದ್ರು. ಮುಂದಿನ ದಿನದಲ್ಲಿ 28ನೇ ಚುನಾವಣೆಯಲ್ಲಿ ನಮ್ಮ ಚಂದು ಪಾಟೀಲ್ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲಿಂದ ಹಾಗೂ ಮಹಾಜನತೆಯಿಂದ ಈ ಸಂದರ್ಭದಲ್ಲಿ ನಾವು ಆಶಿಸೋಣ ಅಂತ ಹೇಳಿ. ಬಿಜೆಪಿ ಮಹಾನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಅವರ ಜನ್ಮದಿನದ ಅಂಗವಾಗಿ ಇಂದು ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಚಿಂಚೋಳಿ ಕ್ರಾಸ್ ವೃದ್ಧಾಶ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಬಿಜೆಪಿ ಮಹಾನಗರ ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಬೆಂಗಳೂರಿನ ಮಾಜಿ ಅಧ್ಯಕ್ಷರಾದ ಚಂದು ಪಾಟೀಲ್ ಅವರ ಜನ್ಮದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಇಂದು ಚಿಂಚೋಳಿ ಕ್ರಾಸ್ ವೃದ್ಧಾಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಯುವ ಮೋರ್ಚಾದ ನಗರ ಅಧ್ಯಕ್ಷರಾದ ಮಹೇಶ್ ಚೌಹಾಣ್, ಉತ್ತರ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷರಾದ ಶಿವಕುಮಾರ್ ಅವರಾದಿ, ಪ್ರಧಾನ ಕಾರ್ಯದರ್ಶಿಗಳಾದ ಚೇತನ್ ಜೈ ಮತ್ತು ಸಚಿನ್ ಬಿರಾದಾರ್ ಹಾಗೂ ಉಪಾಧ್ಯಕ್ಷರಾದ RK ಪಾಟೀಲ್ ಅವರು ಉಪಸ್ಥಿತರಿದ್ದರು. ಇವರೊಂದಿಗೆ ಶಿವ ಮುನ್ನಳ್ಳಿ, ಗೋವಿಂದ ಕುಲಕರ್ಣಿ, ಲಖನ್ ಚೌಹಾಣ್, ಶಿವರಾಜ್ ಪಾಟೀಲ್ ಮತ್ತು ಚಂದು ಪಾಟೀಲ್ ಅವರ ಹಲವಾರು ಅಭಿಮಾನಿಗಳು ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ಇವತ್ತಿನ ದಿವಸ ನಗರ ಅಧ್ಯಕ್ಷರಾದಂಥ ಚಂದು ಪಾಟೀಲ್ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ವೃದ್ಧಾಶ್ರಮದಲ್ಲಿ ಮಾಡ್ತಾ ಇದ್ದೀವಿ. ಅವರು ಮಾಡೇ ಬೇಡ ಅಂತ ಹೇಳಿದರು. ಆದರೂ ಕೂಡ ಒಂದು ಸಂಕ್ಷಿಪ್ತವಾಗಿ ಮಾಡ್ಕೊಂಡು ನಾವು ಮಾಡ್ಕೊಂಬಲ್ಲ ಅಂಥೇಳಿ ಅವ್ರು ಊರಲ್ಲಿಲ್ಲ. ಆದರೂ ಕೂಡ ಎಲ್ಲ ಅವ್ರ ಗೆಳೆಯರ ಬಳಗ, ಪದಾಧಿಕಾರಿಗಳು, ಮಹಾನಗರ ಪಾಲಿಕೆ ಸದಸ್ಯರು, ಮಹಿಳಾ ಮೋರ್ಚಾದ ವತಿಯಿಂದ ಈ ವೃದ್ಧಾಶ್ರಮದಲ್ಲಿ ಕಾರ್ಯಕ್ರಮವನ್ನು ಆಚರಿಸ್ತೇವೆ. ಅವರಿಗೆ ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ರಾಜಕೀಯ ಜೀವನದಲ್ಲಿ ಬಹಳಷ್ಟು ಉನ್ನತ ಸ್ಥಾನಕ್ಕೆ ಹೋಗದಂತೆ ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಜಿಲ್ಲಾ ಅಧ್ಯಕ್ಷರಾದ ಚಂದು ಪಾಟೀಲ್ ಸರ್ ಅವರ ಜನ್ಮದಿನ ಅಂಗವಾಗಿ ಇವತ್ತೆಲ್ಲ ಯುವ ಮೋರ್ಚಾ ಹಾಗೂ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಎಲ್ಲ ಮಹಿಳಾ ಮೋರ್ಚಾದ ಎಲ್ಲ ಅಕ್ಕ ತಂಗಿಯರು, ಅವರು ಎಲ್ಲರೂ ಪಾರ್ಟಿ ಎಲ್ಲ ಹಿರಿಯ ಮುಖಂಡರು, ಚಂದು ಪಾಟೀಲ್ ಸರ್ ಅವರು ಹುಟ್ಟುಹಬ್ಬವನ್ನು ಇವತ್ತು ವೃದ್ಧಾಶ್ರಮದಲ್ಲಿ ಇವತ್ತೆಲ್ಲ ಅದು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೇದಾಗಲಿ, ಮುಂಬರುವ ದಿನಗಳಲ್ಲಿ ಶಾಸಕರಲ್ಲಿ ಎಲ್ಲ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹುಟ್ಟುಹಬ್ಬದ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು. ಕಲಬುರಗಿಯ ಮಹಾನಗರ ಜಿಲ್ಲಾ ಅಧ್ಯಕ್ಷರಾದಂಥ ನಿಮ್ಮ ಎಲ್ಲ ನೆಚ್ಚಿನ ನಾಯಕರಾದಂಥ ಚಂದು ಪಾಟೀಲ್ ಅವರ 47ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಲಬುರಗಿ ಉತ್ತರ ಮಂಡಲ ಯುವ ಮೋರ್ಚಾ ವತಿಯಿಂದ ಚಿಂಚೋಳಿ ಕ್ರಾಸ್ ಹತ್ರ ಇರುವ ವೃದ್ಧಾಶ್ರಮದಲ್ಲಿ ಒಳ್ಳೆಯ ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಆಚರಣೆಯಲ್ಲಿ ಎಲ್ಲ ಮಂಡಲಿನ ಹಾಗೂ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಪಾಲ್ಗೊಂಡು ಈ ಹುಟ್ಟುಹಬ್ಬವನ್ನು ವೃದ್ಧಾಶ್ರಮದಲ್ಲಿ ಎಲ್ಲ ವೃದ್ಧರ ಜೊತೆ, ಎಲ್ಲ ಹಿರಿಯರ ಜೊತೆ ಪಾಲ್ಗೊಂಡು ಅವರ ಜೊತೆ ಸಮಯ ಕಳೆದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಮಾಡ್ತಾರೆ. ನಮ್ಮ ನಾಯಕರಾದ ಚಂದು ಪಾಟೀಲ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ವೃದ್ಧಾಶ್ರಮದಲ್ಲಿ ಸರಳ ರೀತಿಯಿಂದ ಬರ್ತಡೇ ಮಾಡಲೇಬೇಡ ಅಂತ ಅಂದಿದ್ರು. ಆದರೂ ನಾವು ಅಭಿಮಾನಿಗಳು ಕೂಡ ಬರ್ತಡೇಯನ್ನು ಸೆಲೆಬ್ರೇಷನ್ ಮಾಡಿದ್ದೀವಿ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ, ಮುಂದಿನ ಬರುವಂಥ ದಿನಗಳಲ್ಲಿ ಶಾಸಕರ ಹತ್ತರ ಅಂತೇಳಿ ಭರವಸೆ ಇದೆ ಎಲ್ಲರಿಗೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಚಂದು ಪಾಟೀಲ್ ಸಾಹೇಬ್ರಿ. ಬಿಜೆಪಿ ಕಲಬುರಗಿ ಮಹಾನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಅವರ ಜನ್ಮದಿನದ ಪ್ರಯುಕ್ತ ಇಂದು ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿ ದೇವೇಂದ್ರ ದೇಸಾಯಿ ಕಲ್ಲೂರ್ ಹಾಗೂ ಶಿವಲಿಂಗ್ ಹಳಿಮನಿ ಇವರ ನೇತೃತ್ವದಲ್ಲಿ ಪೌರ ಕಾರ್ಮಿಕ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಕಲಬುರಗಿ ಮಹಾನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಅವರ ಜನ್ಮದಿನದ ಪ್ರಯುಕ್ತ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಲಾಲ ಹನುಮಾನ ಮಂದಿರದ ಹತ್ತಿರವಿರುವ ಮಹಾನಗರ ಸಭೆ ಕಲಬುರಗಿಯ ನೈರ್ಮಲ್ಯ ನಿರೀಕ್ಷಕರ ಕಾರ್ಯಾಲಯದ ಆವರಣದಲ್ಲಿ ಪೌರ ಕಾರ್ಮಿಕ ಮಹಿಳೆಯರಿಗೆ ಸೀರೆ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಕೇಕ್ ಕತ್ತರಿಸುವ ಮೂಲಕ ಚಂದು ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಂತರ ಪೌರ ಕಾರ್ಮಿಕ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಲಾಯಿತು. ಬಿಜೆಪಿ ಒಬಿಸಿ ಮೋರ್ಚಾದ ನಗರ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಹಾಗೂ ಬಿಜೆಪಿಯ ಯುವ ಮುಖಂಡರಾದ ಶಿವಲಿಂಗ್ ಹಳಿಮನಿ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರರಾದ ಶಿವಾನಂದ ಪಿಸ್ತಿ, ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಸಚಿನ್ ಕಡಗಂಚಿ, ನಟರಾಜ್ ಕಟ್ಟಿಮನಿ, ರಾಜು ಕಮಲಾಪುರ್, ಶಾಂತಲಿಂಗ್, ಶಾಂತು ದುದನಿ, ಶಾಂತು ಖೇಮ್ಜಿ, ವಿಜಯ್ ಕುಮಾರ್ ಬಂಗಾರಿ, ಸವಿತಾ ಪಾಟೀಲ್, ಸಂದೀಪ ಭರಣಿ ಸೇರಿದಂತೆ ಬಿಜೆಪಿ ಮೋರ್ಚಾದ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಿಮ್ಮೆಲ್ಲ ನೆಚ್ಚಿನ ನಾಯಕರು, ಭಾರತೀಯ ಜನತಾ ಪಕ್ಷದ ನಗರ ಅಧ್ಯಕ್ಷರು ಹಾಗೂ ಮಾಜಿ ಕ್ರೀಡಲ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಚಂದು ಪಾಟೀಲ್ ಅವರ ಹುಟ್ಟುಹಬ್ಬವನ್ನು ನಾವು ಇವತ್ತು ಈ ಒಂದು ಶಹಾಬಜಾರ್ ಬಡಾವಣೆಯ ಪೌರ ಕಾರ್ಮಿಕರ ಜೊತೆಗೆ ನಾವೇನು ಆಚರಿಸ್ತಾ ಇದ್ದೀವಿ. ಅತ್ಯಂತ ಸಂತೋಷದ ವಿಷಯ. ಚಂದು ಪಾಟೀಲ್ ಅವರು ಕೂಡ ಬಡವರ ಬಗ್ಗೆ ಬಹಳಷ್ಟು ಕಾಳಜಿ ಹೊಂದಿದ್ದವರು. ಬಡವರ ಏಳಿಗೆಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಿಂದೆ ಕೂಡ ಅವರ ಜನ್ಮ ದಿನದಲ್ಲಿ ಇಡೀ ಕಲಬುರಗಿ ನಗರದ ಪೌರ ಕಾರ್ಮಿಕರಿಗೆ ಸಾವಿರಾರು ಸೀರೆ ವಿತರಣೆ, ಅನ್ನ ದಾಸೋಹ, ಸಾಕಷ್ಟು ಕಾರ್ಯಗಳು ನಮ್ಮ ಚಂದು ಪಾಟೀಲ್ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಇರ್ಲಿ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಒಬಿಸಿ ನಗರ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರ ನೇತೃತ್ವದಲ್ಲಿ ಮತ್ತು ಈ ಎಲ್ಲ ಅವರ ಗೆಳೆಯರ ಬಳಗ ಮತ್ತು ನಮ್ಮೆಲ್ಲ ಚಂದು ಪಾಟೀಲ್ ಅಭಿಮಾನ ಬೆಳಗದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈಗ ಕೂಡ ನಾವು ಸಸಿ ನಡೆಯೋ ಕಾರ್ಯಕ್ರಮ ಮಾಡಿದ್ದೇವೆ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿದ್ದೇವೆ ಮತ್ತು ನಮ್ಮ ಚೌಕ್ ಪೊಲೀಸ್ ಹತ್ರ ಪ್ರಸಾದ ಅನ್ನ ವಿತರಣೆ ಕೂಡ ಮಾಡಿದ್ದೇವೆ. ಸಾಕಷ್ಟು ಕಾರ್ಯಗಳನ್ನು ಇವತ್ತು ದಿನನಿತ್ಯ ಬೆಳಿಗ್ಗೆಯಿಂದ ಸುಮಾರು ಸಾವಿರಾರು ಅಭಿಮಾನಿಗಳ ಬಳಗದಿಂದ ಈ ಒಂದು ದಾಸೋಹ ನಡೀತಾ ಇದೆ. ಮುಂದೆ ಬರ್ತಕ್ಕ ದಿನಗಳಲ್ಲಿ ನಮ್ಮ ನಾಯಕರು ಏನು ಜನರ ಸೇವೆ ಮಾಡ್ತಾ ಇದ್ದಾರೆ, ಅವರ ಆಶೀರ್ವಾದ ಅವ್ರ ಮೇಲೆ ಆಗ್ತದ. 28ರಂದು ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಚಂದು ಪಾಟೀಲ್ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಶಾಸಕರಾಗಿ ಹೊರಗೆ ಬರ್ಲಿ ಅಂತ ನಮ್ಮೆಲ್ಲರ
ಆಶಾಭಾವನೆ ಇದೆ ಅಂತ ನಾನು ಹೇಳ ಬಯಸುತ್ತೇನೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಕಲಬುರಗಿ ನಗರ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತ ಯುವಕರ ಕಣ್ಮಣಿಯಾದಂತ ಶ್ರೀ ಚಂದು ಪಾಟೀಲ್ಜಿಯವರ ಹುಟ್ಟುಹಬ್ಬದ ನಿಮಿತ್ತ ಸಮಸ್ತ ಚಂದು ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತೇನೆ. ಇವತ್ತು ಚಂದು ಪಾಟೀಲ್ಜಿಯವರ ಅಭಿಮಾನಿ ಬಳಗ ಸಾಕಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ. ಮುಂಜಾನೆ ನಮ್ಮ ಶಿವಾನಂದ ಪಿಸ್ತಿಯಣ್ಣವ್ರ ಏರಿಯಾದಾಗ ಹಾಗೂ ಸಚಿನ್ ಕಡಗಂಚಿಯವರ ಏರಿಯಾದಲ್ಲಿ ಸಾಕಷ್ಟು ಗಿಡಗಳು ನಡೆಸುವ ಮೂಲಕ, ಅದೇ ರೀತಿಯ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಹಿಳೆಯರಿಗಾಗಿ ಒಂದು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಇರಬಹುದು. ಅದೇ ರೀತಿ ಯುವ ಟೀಮ್ ವತಿಯಿಂದ ಚೌಕ್ನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರಬಹುದು. ವೃದ್ಧಾಶ್ರಮದಲ್ಲಿ ಎಲ್ಲಾ ವೃದ್ಧರಿಗೆ ಸೀರೆ ಹಂಚುವ ಮುಖಾಂತರ, ಊಟ ಕೊಡುವ ಮುಖಾಂತರ ಕಾರ್ಯಕ್ರಮ ನಡೆಸಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನಮ್ಮ ದೇಸಾಯಿ ಕಲ್ಲೂರು ಹಾಗೂ ಶಿವಲಿಂಗ ಅಳಿಮನಿಯವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಎಲ್ಲ ಹೆಣ್ಣು ಮಕ್ಕಳಿಗೆ, ಪೌರ ಕಾರ್ಮಿಕರಿಗೆ ಸೀರೆ ಹಂಚುವ ಕಾರ್ಯಕ್ರಮ ಇದೆ. ಇದೇ ರೀತಿ ಸಾಕಷ್ಟು ಇನ್ನೂ ಸಂಜೆವರೆಗೆ ಬಹಳಷ್ಟು ಕಾರ್ಯಕ್ರಮಗಳು ಚಂದು ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ನೆರವೇರಿಸ್ತಾ ಇದ್ದಾವೆ. ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀಮಂತ ಧೀಮಂತ ನಾಯಕರಾದ ಚಂದು ಪಾಟೀಲ್ ಅವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಗರದಿಂದ OBC ಮೋರ್ಚಾದಿಂದ ಮತ್ತು ನಮ್ಮ ಗೆಳೆಯರಾದಂಥ ಶಿವಲಿಂಗ ಹಳಿಮನಿ ನೇತೃತ್ವದಲ್ಲಿ ಇವತ್ತು ಪೌರ ಕಾರ್ಮಿಕರಿಗೆ ಸೀರೆ ಹಂಚುವ ಮುಖಾಂತರ, ಯಾಕಂದ್ರೆ ಅವರಿಗೆ ದೇವರು ಆರೋಗ್ಯ ಆಶ್ಚರ್ಯ ಕೊಟ್ಟು ಕಾಪಾಡಲಿ ಮತ್ತು ಅವರಿಗೆ ನಮ್ಮ ಮುಂದಿನ ದಿನಗಳಲ್ಲಿ ಬರುವಂತ ಪೌರ ಕಾರ್ಮಿಕರ ಮತ್ತು ಎಲ್ಲರ ನಾಗರಿಕರಿಂದ ಅವರಿಗೆ ಸದಾ ಆಶೀರ್ವಾದ ಇರಲಿ. ಮುಂದಿನ ದಿನಗಳಲ್ಲಿ ಬರುವಂತ ನಮ್ಮ ಶಾಸಕರಾಗಿರ್ಲಿ ಹೊರಹೊಮ್ಮಲಿ ಅನ್ನೋದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಾಗೂ ನಗರ OBC ಘಟಕದ ವತಿಯಿಂದ ಇವತ್ತಿನ ದಿವಸ ನಮ್ಮ ಶಹಾಬಜಾರ್ ಬಡಾವಣೆಯಲ್ಲಿ ಪೌರ ಕಾರ್ಮಿಕರಿಗೆ ಸೀರೆ ವಿತರಣಾ ಕಾರ್ಯಕ್ರಮ ಚಂದು ಪಾಟೀಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ನಾವು ಏರ್ಪಡಿಸಿದ್ದೀವಿ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ನಮ್ಮ ನಾಯಕರಾದ ಚಂದು ಪಾಟೀಲ್ ಅವರ ಮೇಲೆ ಎಲ್ಲ ಜಾತಿ ಜನಾಂಗ ಎಲ್ಲ ವರ್ಗದ ಜನರ ಒಂದು ಆಶೀರ್ವಾದ ಇದೇ ತರ ಇದ್ದು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅವರು MLA ಆಗಲಿ ಅಂತ ಇವತ್ತಿನ ದಿವಸ ನಾವು ದೇವರಲ್ಲಿ ಪ್ರಾರ್ಥಿಸ್ತೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿಯವರ 47ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಕ್ರಿಯಾಶೀಲ ಗೆಳೆಯರ ಬಳಗದ ವತಿಯಿಂದ ಚಿತ್ರಕಲಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕ್ರಿಯಾಶೀಲ ಗೆಳೆಯರ ಬಳಗದ ವತಿಯಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಸಹಕಾರದೊಂದಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಅವರ 47ನೆಯ ಜನ್ಮದಿನದ ಪ್ರಯುಕ್ತ ವಿಜಯ ಜನ್ಮೋತ್ಸವ ಕನ್ನಡ ಜಾಣರ ಕಾವ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ 11ನೇ ಜೂನ್ 2026ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ 2 ದಿನಗಳ ಕಾಲ ಚಿತ್ರಕಲಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ಘಾಟಕರಾಗಿ ಜಿಲ್ಲಾ ಪಂಚಾಯತ್ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ಶಿವಪ್ರಭು ಪಾಟೀಲ್ ಮಹಾಗಾಂವ್ ಆಗಮಿಸಿದ್ದರು. ಆಶಯ ನುಡಿಗಳನ್ನಾಡಲು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ನಾಗೇಂದ್ರ ಮಸೂತಿ, ನ್ಯಾಯವಾದಿಗಳಾದ ಈಶ್ವರ್ ಜಿ ಬಾಳಿ, ನ್ಯಾಯವಾದಿಗಳಾದ ಹುಲಿಗೆಪ್ಪ ಕನಕಗಿರಿ, ಜಿಲ್ಲಾ ಫೋಟೋಗ್ರಾಫರ್ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಬಸವರಾಜ್ ತೋಟದ್ ಆಗಮಿಸಿದ್ದರು. ನೇತೃತ್ವವನ್ನು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚಿತ್ರಕಲಾವಿದರಾದ ಕಲಾಸೌಧದ ಸಂಚಾಲಕರಾದ ಡಾಕ್ಟರ್ ರೆಹಮಾನ್ ಪಟೇಲ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರು ಹಾಗೂ ಕನ್ನಡ ಭೂಮಿ ಜಾಗೃತಿ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಸಿರ್ಗಾಪುರ್, ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರಾದ ಕಲಬುರಗಿಯ ಶರಣಾನುಯಾಯಿ ಸೋಮಶೇಖರ್ ಮಾಲಿಪಾಟೀಲ್ ತೇಗಲತಿಪ್ಪಿ, ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರಾದ ಕಲ್ಯಾಣಕುಮಾರ್ ಶೀಲ್ವನ್, ಸೈಯದ್ ನಜರುದ್ದೀನ್ ಮುತವಲಿ, ಧರ್ಮರಾಜ ಜವಳಿ, ಶಕುಂತಲಾ ಪಾಟೀಲ್, ಶರಣರಾಜ ಚಪ್ಪರಬಂದಿ, ಕುಮಾರಿ ರಾಜೇಶ್ವರಿ ಸಾಹು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ನಮ್ಮ ಮನಸ್ಸನ್ನು ಗೆಲ್ಲಬೇಕು. ಅರ್ಥ ಆಗಲೇ ಜನ ತಗೊಳ್ತಾರೆ, ಅರ್ಥ ಆಗಿಲ್ಲದ್ರಿಲ್ಲ. ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಇದೆ, ನನಗೆ ಸಂತೋಷ ಕೊಡ್ತದೆ. ಅಬ್ಸ್ಟ್ರಾಕ್ಟ್ ಅಮೂರ್ತ ಬರುತ್ತೆ. ನಮ್ಮಲ್ಲಿ ಅಬ್ಸ್ಟ್ರಾಕ್ಟ್ ಲಿಟ್ರೇಚರ್ ಬರ್ತದೆ. ಸಾಹಿತ್ಯದಲ್ಲಿ ಕೂಡ ಈ ಅಮೂರ್ತವಾದಂಥ ಅಸಂಗತವಾದಂಥ ಒಂದು ಬೆಳವಣಿಗೆಯನ್ನು ನಾವು ಸಾಹಿತ್ಯದಲ್ಲಿ ನೋಡ್ತೀವಿ. ಒಬ್ಬನು ಕೇಳ್ತಾನೆ, ಆ ಉತ್ತರ ಅವನಿಗೆ ಸಂಬಂಧಪಟ್ಟಿಲ್ಲ. ಒಂದು ಪ್ರಶ್ನೆಗೆ ಮರು ಪ್ರಶ್ನೆಯಾಗಿರುವಂಥದ್ದು ಆಧುನಿಕತೆಯ ಸಂಗತಿ. ಹೆಸರು ಏನು ಅಂತ ಕೇಳಿದಾಗ ಯಾಕೆ ಬೇಕ್ರಿ ಅಂತ ಕೇಳ್ತಾನೆ, ಹೆಸರು ಹೇಳೋದಿಲ್ಲ. ದ ವೇಟಿಂಗ್ ಫಾರ್ ಗೋಡೋ ಅನ್ನುವಂಥ ಒಂದು ನಾಟಕ ಇದೆ, ಓದಿ ನೋಡಿ ರೀಸೆಂಟ್ ಆಗಿ. ವೇಟಿಂಗ್ ಫಾರ್ ಗೋಡೋನಲ್ಲಿ 4 ಚೇರ್ ಇರ್ತಾರೆ, 3 ಜನ ಕೂತ್ಕೊಂಡಿದ್ದಾರೆ, ಒಂದು ಖಾಲಿ ಇದೆ. ಈ ಸನ್ನಿವೇಶ ದ ನಾಟಕ ಡ್ರಾಮಾ. ದ 3 actors are the waiting for the 4th one. ಒಬ್ಬನು ಹೇಳ್ತಾನೆ he will come, ಮತ್ತೊಬ್ಬರು ಹೇಳ್ತಾರೆ ಡೆಫಿನೆಟ್ಲಿ ಕಮ್, he may come, ಮತ್ತೆ ಹೇಳ್ತಾರೆ never come. ಹೆಮ್ಮೆ ಯಾಕೆ ಅನಿಸ್ತಂದ್ರೆ ನನಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸ್ಬೇಕಂದಾಗ ನನಗೆ ಭಾಳ ಸಂತೋಷ ಯಾಕಂತ ಅಂದ್ರೆ, ಸರ್ ನಾವು ಎಲ್ಲ ಚಿಕ್ಕ ಮಕ್ಕಳಿದ್ದಾಗ ಹವ್ಯಾಸ ಏನಿತ್ತು ಅಂತಂದ್ರೆ ಮಕ್ಕಳದು ಒಂದು ಕ್ರೀಡೆಯಲ್ಲೋ ಅಥವಾ ಆಟ ಆಡೋದ್ರಲ್ಲೋ ಅಥವಾ ಪೇಂಟಿಂಗ್ ಮಾಡೋದ್ರಲ್ಲೋ ಎಲ್ಲ ಮಕ್ಕಳಲ್ಲಿ ಒಂದೊಂದು ಹವ್ಯಾಸ ಇರ್ತದೆ. ಅವಾಗ ನಾನು ಚಿಕ್ಕವನಿದ್ದಾಗ ನಾನು ಈ ಪೇಂಟಿಂಗ್ ಎಲ್ಲ ಡ್ರಾಯಿಂಗ್ ಅಲ್ಲಿ ನಾನು ಬಹಳ ಆಸಕ್ತಿ ವಹಿಸಿದ್ದೆ. ಅವಾಗ 8ನೇ ತರಗತಿಯಿಂದಾಗ ಎಲ್ ವಿ ಸ್ಕೂಲಲ್ಲಿ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು. ಸ್ವತಂತ್ರ ದಿನಾಚರಣೆ ಅಂಗವಾಗಿ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಈ ಎಲ್ ವಿ ಸ್ಕೂಲ್ಗೆ ಫಸ್ಟ್ ಪ್ರೈಸ್ ಅಂತ ತಗೊಂಡಿದ್ದೆ ಸರ್. ಆವಾಗಿಂದ ನಾವು ಈಗ ತಮಗೆಲ್ಲ ಗೊತ್ತಿರೋಂಗೆ ಮಕ್ಕಳು ಈ ಚಿತ್ರಕಲೆ ಇರ್ಬೋದು, ಕ್ರೀಡೆಯಲ್ಲಿ ಯಾವ್ದಾದ್ರು ಆಸಕ್ತಿ ಜಾಸ್ತಿ ವಹಿಸ್ಬೋದು ಅಂದ್ರೆ ಅವ್ರ ಪೇರೆಂಟ್ಸ್ ಮುಂದಿನ ಭವಿಷ್ಯ ಹೆಂಗಪ್ಪ ಅಂತೇಳಿ ಬಹಳಷ್ಟು ನಮ್ಮ ಭಾಗದಲ್ಲಿ ಅವ್ರು ಡೈವರ್ಟ್ ಮಾಡಿರ್ತಾರೆ. ಇವರು ಇದಕ್ಕೆ ಬಿದ್ದಂದ್ರೆ ಮುಂದೆ ಹೆಂಗಿದು ಅಂತೇಳಿ ನಮ್ಮ ಮೈಂಡ್ ಡೈವರ್ಟ್ ಮಾಡಿ ಬೇರೆ ಕಡೆ ಒಯ್ದ್ಬಿಡ್ತಾರೆ ಪೇರೆಂಟ್ಸ್. ಮತ್ತು ನಮ್ಮ ಒಂದು ಮನೆತನದಲ್ಲಿ ತಮಗೆಲ್ಲ ಗೊತ್ತಿರೋಂಗೆ ಈ ನಾವು ಸುರ್ಪುರದವರು. ಈ ಸುರ್ಪುರ ಸಂಸ್ಥಾನದಲ್ಲಿ ನಮ್ಮ ರಾಜಾ ವೆಂಕಟನಾಯಕ ಅವರ ಆಡಳಿತದಲ್ಲಿ ಇವತ್ತೇ ದರ್ಬಾರ್ ಇದೆ ಸರ್. ಆ ದರ್ಬಾರದಲ್ಲಿ ಇನ್ನೂ ಕೂಡ ನಮ್ಮ ತಾತ ತಾಯಿಯವರು ತಂದೆಯವರು ಪೇಂಟಿಂಗ್ಸ್ ಇನ್ನೂ ಇದೆ ಸರ್. ದೀಪಾ ಕಟ್ಟಿಂಗ್ ಅಂತೇಳಿ ಆ ಭಾಗದ್ದು ಒಳ್ಳೆ ಒಂದು ಚಿತ್ರಕಲಾ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ರಾಜ್ಯ ಮಟ್ಟದ ವಿಭಾಗೀಯ ಸಂಘಟನಾ ಕಾರ್ಯಾಗಾರ ಜರುಗಿತು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ರಾಜ್ಯ ಮಟ್ಟದ ವಿಭಾಗವಾರು ಸಂಘಟನಾ ಕಾರ್ಯಾಗಾರವು ದಿನಾಂಕ 9ನೇ ಜೂನ್ 2026ರಂದು ಮಧ್ಯಾಹ್ನ 12:30 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಕಾರ್ಯಾಗಾರದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್.ಎಸ್. ಸುನಂದ, ರಾಜ್ಯ ಖಜಾಂಚಿಗಳಾದ ಜಿ. ಕಮಲಾ, ರಾಜ್ಯ ಕಾರ್ಯಾಧ್ಯಕ್ಷರಾದ ಶಾಂತಾ ನಿಗಂಚೆ, ರಾಜ್ಯ ಉಪಾಧ್ಯಕ್ಷರಾದ ಗೌರಮ್ಮ ಪಿ. ಪಾಟೀಲ್, ಶ್ರೀದೇವಿ ಚಂದೆ, ಎಚ್. ಪದ್ಮಾ ರಾಯಚೂರು, ಅನಿತಾ ಹಿರೇಮಠ್ ಯಾದಗಿರ್ ಸೇರಿದಂತೆ ಕಲಬುರಗಿ, ರಾಯಚೂರು, ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಯ 21 ತಾಲೂಕುಗಳಿಂದ 210 ಜನ ಮುಖಂಡರುಗಳು ಭಾಗವಹಿಸಿದ್ದರು. ಈ ದೇಶದಲ್ಲಿ 1 ಕೋಟಿಗಿಂತ ಅಧಿಕ ಯೋಜನೆಯಲ್ಲಿ ದುಡಿಯುವಂತ ಕಾರ್ಮಿಕರಿದ್ದೀವಿ. ನಾವು 29 ಲಕ್ಷ ಜನ ಅಂಗನವಾಡಿ ನೌಕರರು, 24,000 ಜನ ಬಿಸಿ ಊಟ ನೌಕರರು, 7 ಲಕ್ಷ ಜನ ಆಶಾ ಕಾರ್ಯಕರ್ತರು. ಅದೇ ಸರ್ವ ಶಿಕ್ಷಣ ಅಭಿಯಾನದಲ್ಲಿ, ICPS ಅಲ್ಲಿ, ಭಾಗ್ಯಲಕ್ಷ್ಮಿಯಲ್ಲಿ ಕೆಲಸ ಮಾಡೋ ಲಕ್ಷಾಂತರ ಇವತ್ತು ಮಹಿಳೆಯರು ಕೂಡ ಸಬಲೀಕರಣ ಮಾಡ್ಲಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅವ್ರು ದುಡಿತಿರೋ ಎಲ್ಲಾ ಸೆಕ್ಷನ್ ಕೂಡ ಯಾರಿಗೂ ವೇತನ ಅನ್ನೋ ಹೆಸರೇ ಇಲ್ಲ. ಗೌರವಧನ ಆಧಾರದಲ್ಲಿ ಅವ್ರು ಕೊಟ್ಟದ್ದೇ ನಾವು ತಗೊಂಡದ್ದೇ. ಡಿಸೆಂಬರ್ ನೀವೆಲ್ಲರೂ ಕೂಡ ಬೆಂಗಳೂರಿಗೆ ಹೋರಾಟಕ್ಕೆ ಬಂದಿದ್ರಿ ಈ ವಿಭಾಗದವರು, ಹೌದಾ? ದೊಡ್ಡ ಹೋರಾಟ ಮಾಡಿದ್ವಿ. ಕುಮಾರಣ್ಣ ಏನೋ ನಮ್ಮನ್ನ ಇಮಿಡಿಯೇಟ್ ಸ್ಪಂದನೆ ಮಾಡಿ ಬೆಂಗಳೂರು ಡೆಲ್ಲಿಗೆ ಕರ್ಸಿದ್ರು. ನಾವು ಡೆಲ್ಲಿಗೆ ಹೋದ್ವಿ. ಒಂದ್ ಸರ್ಕಾರ ಕರೆದ ತಕ್ಷಣದಲ್ಲಿ ಅವರಿಗೆ ಗೌರವವನ್ನ ಕೊಟ್ಟು ಹೋಗ್ಬೇಕಾಗಿರುವಂತದ್ದು ಕಾರ್ಮಿಕ ಸಂಘಟನೆಗಳ ಕರ್ತವ್ಯ. ಕರೆದಿದ್ದಾರೆ, ಹೋದ್ವಿ ಮಾತುಕತೆ ಆಯ್ತು. ಅನ್ನಪೂರ್ಣಾದೇವಿ ಮಿನಿಸ್ಟರ್ ICDSಗೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿಯಾಗಿ ಎಜುಕೇಶನ್ ಮಿನಿಸ್ಟರ್ ದೇವೇಂದ್ರ ಪ್ರಧಾನ್, ಅದೇ ರೀತಿಯಾಗಿ ಅವ್ರ ಸೆಕ್ರೆಟರಿ, ಆಶಾ ಸಂಘಟನೆ ಸೆಕ್ರೆಟರಿ ಎಲ್ಲ ಕೂತ್ಕೊಂಡು ಮಾತಾಡಿದ್ವಿ.
ಬಜೆಟ್ ಅಲ್ಲಿ ಸಂಬಳ ಹೆಚ್ಚಳ ಕೊಡ್ತೀವಿ ಅಂದ್ರು, ಕೊಟ್ರ? ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ವಿಭಾಗ ಮಟ್ಟದ ಸಭೆ ಇವತ್ತು ಕಲಬುರಗಿದಾಗ ಹಮ್ಮಿಕೊಂಡಿದ್ದೆವು. ಗುಲ್ಬರ್ಗ, ರಾಯಚೂರು, ಯಾದಗಿರಿ ಮತ್ತು ಬಿಜಾಪುರ ಸುಮಾರು 200-250 ಜನ ಈ ಕನ್ನಡ ಭವನದಲ್ಲಿ ಮಾಡ್ತಾ ಇದ್ದೆವು. ಒಂದು ದಿನದ ವರ್ಕ್ಶಾಪ. ಕಾರಣ ಏನಂದರೆ ಮಿನಿಮಮ್ ಇವತ್ತು ಸರ್ಕಾರ ಒಟ್ಟು 180 ಸಂಘ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ ಮಿನಿಮಮ್ ವೇಜಸ್ ಕೊಡ್ತು. ನಾವು ಕೇಳ್ತಾ ಇದ್ದೆವು 18 ಸಂಘಗಳು 18 ವಿಭಾಗದಲ್ಲಿ ದುಡಿಯುವಂಥವ್ರು ಕೈ ಬಿಟ್ಟರು. ಒಂದನೇದು. ಎರಡನೇದು, ಇಡೀ ICDS ಯೋಜನೆ ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಡೋಂಥ ಯೋಜನೆಯನ್ನು ಇವತ್ತಿನ ದಿನ ದುರ್ಬಲ ಮಾಡಕತ್ತಾರೆ. ಯಾಕೆ ನಾವು ಕೇಳ್ತಾ ಇದ್ದೇವೆ? ಒಂದು ಕಡೆ ದೇಶದ ಪ್ರಧಾನಮಂತ್ರಿಯವ್ರ ಹತ್ರ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತೇಳಿ ನಾವು ಕೇಳ್ತೇವೆ. ದುಡಿಯೋ ಕೈ ಕೆಲಸ ಕೊಡಬೇಕು, ಮಿನಿಮಮ್ ವೇಜಸ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅದಕ್ಕಾಗಿ ಇಡೀ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ದೇಶ ಮಟ್ಟದಲ್ಲಿ ಹೋರಾಟ ಮಾಡಬೇಕು, ಸಂಘಟನೆ ಬಲಿಷ್ಠ ಮಾಡಬೇಕಂತೇಳಿ ಇವತ್ತಿನ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ವಿಭಾಗ ಮಟ್ಟದ ಕಾರ್ಯಾಗಾರ ಮಾಡ್ತಿದ್ದೇವೆ. ಈ ಕಾರ್ಯಾಗಾರಕ್ಕೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ HS ಸುನಂದ್ ಅವರು ಭಾಗವಹಿಸ್ಯಾರ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಅಂದ್ರೆ ವಿಭಾಗ ಮಟ್ಟದ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಕೂಡ ಭಾಗವಹಿಸ್ಯಾರ. ಒಟ್ಟು ಈ ಸರ್ಕಾರದ ನೀತಿಗೆ ICDS ಮೇಲೆ ಕಾರಣ ಅಂಗನವಾಡಿ ನೌಕರ ಮೇಲೆ ಯಾವ ರೀತಿ ಪರಿಣಾಮ ಮಾಡಕತ್ತದ ಅದನ್ನು ವಿರೋಧಿಸಿ ನಾವು ಸಂಘಟನೆ ಗಟ್ಟಿ ಮಾಡಬೇಕು. ಮತ್ತು ಇಡೀ ಈ ಸಮಸ್ಯೆ ಏನು ಬಂದದಂದ್ರೆ ಕೇಂದ್ರ ಸರ್ಕಾರ ಬಜೆಟ್ ಬಿಡುಗಡೆ ಮಾಡಲಿಲ್ಲ. 3-4 ತಿಂಗಳಿಂದ ಪಗಾರಿಲ್ಲ, ಗೌರವಧನ ಇಲ್ಲ, ಸಮರ್ಪಕವಾದ ಆಹಾರ ಇಲ್ಲ. ನಾವು ಏನೇ ಮಾಡಿದ್ರು ಕೂಡ ಇವತ್ತಿನ ದಿನ ಪರಿಸ್ಥಿತಿ ಅಂತದಂದ್ರೆ ಹೋರಾಟ ಮಾಡಿನೇ ಪಡ್ಕೋಬೇಕಾಗ್ತದ. ಕೇಂದ್ರ ಸರ್ಕಾರದಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಏರಿಕೆ ವಿರೋಧಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಕಾಂಗ್ರೆಸ್ ಸಮಿತಿಯ ಕಚೇರಿಯಿಂದ ಟೌನ್ ಹಾಲ್ ವರೆಗೆ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 9 ಜೂನ್ 2026 ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರತಿಭಟನೆಯು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಿಂದ ಇಂದಿರಾ ಸ್ಮಾರಕ ಭವನ ಟೌನ್ ಹಾಲ್ ವರೆಗೆ ತೆರಳಿ ನಂತರ ಮುಕ್ತಾಯಗೊಂಡಿತು. ಬೆಲೆ ಏರಿಕೆ ವಿರುದ್ಧ ಕಲಬುರಗಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ದಿನೇ ದಿನೇ ಸಿಲಿಂಡರ್, ತೈಲ ಬೆಲೆ ಏರಿಕೆ ವಿರುದ್ಧ ಬೀದಿಗಿಳಿದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಸ್ತೆ ತಡೆದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮೋದಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಿಂದ ಟೌನ್ ಹಾಲ್ ವರೆಗೂ ಈ ಪ್ರತಿಭಟನಾ ರ್ಯಾಲಿ ಜರುಗಿತು. ನಂತರ ಟೌನ್ ಹಾಲ್ ಮುಂಭಾಗದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರಿಂದ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜೆಸ್ಕಾಂ ಕಲಬುರಗಿಯ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ದೇಶ್ಮುಖ್, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಸುಭಾಷ್ ರಾಠೋಡ್, ರಾಜಗೋಪಾಲ ರೆಡ್ಡಿ, ಈರಣ್ಣ ಪಾಟೀಲ್ ಝಳಕಿ, ಸಚಿನ್ ಶಿವಪುರ್, ಶಿವು ಹೊನಗುಂಟಿ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರೇಣುಕಾ ಸಿಂಗೆ, ವಾಣಿಶ್ರೀ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. DCC ಕಡೆಯಿಂದ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಇವತ್ತು ಪ್ರತಿಭಟನೆ ನಡೆಯಲಾಗಿದೆ. ಯಾಕಂದರೆ ಇವತ್ತು ಬೆಲೆ ಏರಿಕೆ ಆಗಿದೆ. ಗ್ಯಾಸಿಂದು, ಡೀಸೆಲಿಂದು, ಪೆಟ್ರೋಲಿಂದು ಎಲ್ಲ ಕೇಂದ್ರ ಸರ್ಕಾರ ಎಲ್ಲ ಬೆಲೆ ಏರಿಕೆ ಮಾಡಿದ್ರೆ ಒಂದು ಮೀಡಿಯಮ್ ಫ್ಯಾಮಿಲಿದವರು ಹೆಂಗೆ ಮಾಡ್ಬೇಕಂತ ಈ ಥರ ಮಾಡ್ಲಿತ್ತಾರ. ಅವರು ಎಲ್ಲ ಅನ್ಯಾಯ ಮಾಡ್ಲಿತ್ತಾರ ಕೇಂದ್ರ ಸರ್ಕಾರ ಅವರು. ಇವರು ನಾವು ವಿರುದ್ಧ ಮಾಡ್ತೇವೆ, ಅಷ್ಟಕ್ಕೆ ಧಿಕ್ಕಾರ ಮಾಡ್ತೇವೆ. ಎಲ್ಲ ಬಡ್ರ ಮನೆಗೆ ಇವರು ಅನ್ಯಾಯ ಮಾಡ್ಲಿತ್ತಾರ. ಇದು ಹೆಂಗ್ತಾವು ಬೆಲೆ ಏರಿಕೆ ಮಾಡ್ಲಿತ್ತಾರ. ತಿಂಗಳಿಗೆ 2 ತಿಂಗಳಾಗ ಬೆಲೆ ಏರಿಕೆ ಇವ್ರು ಹಿಂಗೆ ಮಾಡ್ದಂದ್ರೆ ಹೆಂಗೆ? ಇವತ್ತೆಲ್ಲ ತಪ್ಪಿದೆ. ಬಡ್ರ ಮಂದಿ ಸಂಘಟ ಇವರು ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ, ಓನ್ಲಿ ಫಾರ್ ಉದ್ಯೋಗ ಜನ ಯಾರ್ತಾರ ಅವ್ರ ಸಂಘಟ ಇದು ಕೇಂದ್ರ ಸರ್ಕಾರ ಇದೆ. ಬಡ್ರ ಮಂದಿ ಸಂಘ ಕೇಂದ್ರ ಸರ್ಕಾರ ಇಲ್ಲ. ಇದಕ್ಕೆ ನಾವು ಧಿಕ್ಕಾರ್ತೀವಿ, ಅಪೋಸ್ ಮಾಡ್ತೀವಿ. ಇದ್ರ ಸಲಕ ಎಲ್ಲ ಜನ ಬರೋ ಮುಂದಿನ ಜನ ತೋರಿಸ್ತಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಎಲ್ಲ ಅವರಿಗೆ ಸೋಲಿಸಿ ಬಿಡಿಸ್ತಾರೆ ಮುಂದೆ ಬರುವಂತ ಅಂತ ನಾವು ಹೇಳ್ತೀವಿ. ಮಾತು ವತಿಯಿಂದ ಇದೇನು ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ದಿನ ಏನು ಹೆಚ್ಚಿಗೆ ಮಾಡ್ತಾ ಇದೆ, ಅದರ ವಿರೋಧವಾಗಿ ನಾವೆಲ್ಲ ಸುಭಾಷ್ ರಾಠೋಡ್ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಎಲ್ಲ ನಮ್ಮ ಜಿಲ್ಲಾ ಮುಖಂಡರ ನೇತೃತ್ವದಲ್ಲಿ ನಾವು ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ಇಡೀ ದೇಶದ ಮೇಲೆ ಹಾಗೂ ಸ್ಪೆಷಲಿ ಕರ್ನಾಟಕ ರಾಜ್ಯ ಮೇಲೆ ಒಂದು ಮಲತಾಯಿ ಧೋರಣೆಯನ್ನು ಯಾವಾಗಲೂ ಮಾಡ್ಕೊಂಡು ಬಂದಿದೆ. ಈಗಂತೂ ತುಂಬ ಜಾಸ್ತಿ ಮಾಡ್ತಾಯಿದೆ. ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರಹಿತವಾಗಿ ಬಡವರಿಗೆ ಅನುಕೂಲ ಆಗುವ ಸ್ಕೀಮ್ಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ನಾವು ತಂದಿದ್ದೇವೆ. ಆದರೆ ಇದು ಡೀಸೆಲು, ಗ್ಯಾಸು ಏನು ಬೆಲೆ ದಿನ ಏರಿಸ್ತಾ ಇದ್ದಾರೆ, ಅದರಿಂದ ಬಡವರಿಗೆ ತುಂಬ ಒಂದು ಅನ್ಯಾಯ ಹಾಗೂ ತೊಂದರೆ ಆಗ್ತಾ ಇದೆ. ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ಅವರಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ. ತಾವು ಇಮಿಡಿಯೇಟ್ಲಿ ಗ್ಯಾಸು ಮತ್ತು
ತೇಲ ಬೆಲೆಯನ್ನು ತಾವು ಕಮ್ಮಿ ಮಾಡಲೇಬೇಕು, ಇಲ್ಲಾಂದ್ರೆ ಇನ್ನೂ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ. ರಸಗೊಬ್ಬರ ಕೊರತೆ ನೀಗಿಸಲು ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿ ಇರುವ ಕೃಷಿ ಹುಟ್ಟುವಳಿ ಮಾರುಕಟ್ಟೆ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ರಸಗೊಬ್ಬರ ಕೊರತೆ ನೀಗಿಸಲು ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ವಿದ್ಯುತ್ ಖಾಸಗೀಕರಣ ಹಿಂಪಡೆಯಲು ಒತ್ತಾಯಿಸಿ ದಿನಾಂಕ 9 ಜೂನ್ 2026 ಬೆಳಿಗ್ಗೆ 10 ಗಂಟೆಗೆ ಕೃಷಿ ಹುಟ್ಟುವಳಿ ಮಾರುಕಟ್ಟೆ ನೆಹರುಗಂಜ್ ಕಲಬುರಗಿ ಕಚೇರಿಯ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಭಾರತ ಸರ್ಕಾರದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಾಮಶೆಟ್ಟಿ, ಉಪಾಧ್ಯಕ್ಷರಾದ ದೇವು ಬಿರಾಜ್ದಾರ್, ಶರಣಪ್ಪ ವಚ್ಚ ಸೇರಿದಂತೆ ಇತರೆ ಅನೇಕರು ಈಗಾಗಲೇ ತೊಗರಿಯ ನಾಡಿನಲ್ಲಿ ತೊಗರಿ, ಉದ್ದು, ಹೆಸರು, ಹತ್ತಿ, ಸೋಯಾ ಬಿತ್ತನೆ ಪ್ರಾರಂಭ ಆಗಿದೆ. ರೈತರ ರೊಕ್ಕದ ಮಾಲು ಮುಂಗಾರು ಬೆಳೆ. ಇವತ್ತು ರೈತರ ರೊಕ್ಕದ ಮಾಲನ್ನ ಬಾಯಾಗ ಮಣ್ಣು ಹಾಕೊಂಡು ಹೋಗ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಅಲ್ಪ ಸ್ವಲ್ಪ ಮಳೆ ಬಿದ್ದಿದೆ, ರೈತರು ಬಿತ್ತಣಿಕೆ ಪ್ರಾರಂಭದಲ್ಲಿದ್ದಾರೆ. ಅಂದ್ರೆ ರೈತರು ಬುಕ್ಕ, ಹಾಳು, ಉಡಿಚೀಲ, ದಿಂಡು ಮತ್ತೆ ಗೊಬ್ಬರನ್ನ ಸುರಾಸರಲ್ಲೇ ದಿನ ಗಳಿತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2 ದಿನ ಹಗಲ ರಾತ್ರಿ ಇಲ್ಲೇ ಜೋತ್ಕೊಂಡು ಬಿದ್ರು. ಇವರು ಯಾರ್ದೋ ಗಂಟು ಎಲ್ಲ ಜಾತ್ರೆ ಮಾಡಕ್ ಕೊಟ್ಟಿರ್ತಕ್ಕಂಥ ನೀತಿ ಖಂಡಿಸ್ತೀವಿ. ಅದ್ರ ಜೊತೆಯಲ್ಲಿ ರೈತರಿಗೆ ರಸಗೊಬ್ಬರ ಅಭಾವ ಕೃತಕ ಸೃಷ್ಟಿ ಮಾಡಿ ಬ್ಲಾಕ್ ಮಾರುಕಟ್ಟೆಯಲ್ಲಿ 1350 ರೂಪಾಯಿ ಬ್ಯಾಗ್ ಇರ್ತಕ್ಕಂಥದನ್ನ ಇವತ್ತು 1750 ರೂಪಾಯಿ ಪರ್ ಬ್ಯಾಗ್ ಬ್ಲಾಕ್ ಮಾರಾಟ ಮಾಡಿ ರೈತರಿಗೆ ಬರೆ ಎಳಿತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ನೀತಿಯನ್ನ ಖಂಡಿಸ್ತೀವಿ. ಅದು ರೀತಿ ಅಲ್ಲದೇನೆ ಒಬ್ಬ ರೈತರಿಗೆ ಕನಿಷ್ಠ 2 ಚೀಲ ಕೊಡ್ತಕ್ಕಂಥದ್ದು ಇದು ಸಂವಿಧಾನದ ಬಾಹಿರಿದೆ, ಕಾನೂನ ಬಾಹಿರಿದೆ, ರೈತ ವಿರೋಧಿ ಧೋರಣೆ ಆಗಿದೆ. ಇವತ್ತು ನಾವ್ ಹೇಳಕ್ಕೆ ಬಯಸ್ತೀವಿ, ಒಬ್ಬ ರೈತರಿಗೆ ಸಾಕಾಗುವಷ್ಟು ಗೊಬ್ಬರನ್ನ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಒತ್ತಾಯನ ಮಾಡ್ತಾ ಇದೀವಿ. ನಮ್ಮ ಕಲಬುರಗಿ ಜಿಲ್ಲೆಗೆ 1,500ದಿಂದ ಇನ್ನು 2,000 ಮೆಟ್ರಿಕ್ ಟನ್ DAP MOP ಗೊಬ್ಬರನ್ನ ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇದೀವಿ. ಒಂದು ವಿಷಯ ಇವತ್ತು ಅವ್ರು ಹೇಳ್ತಾರೆ, ಇವತ್ತು 26 ಮತ್ತೆ 20 ಗೊಬ್ಬರ ಖರೀದಿ ಮಾಡ್ಬೇಕಂತೇಳಿ 2,250 ರೂಪಾಯಿ ಪರ್ ಬ್ಯಾಗ್ ಇದೆ. ಮುಂಗಾರು ಬೆಳೆಗದ ಅವಶ್ಯಕತೆ ಇಲ್ಲ. ಹಾಗಾಗಿರೋದ್ರಿಂದ ದುಬಾರಿ ರೇಟ್ ಇಂದ ಖರೀದಿ ಮಾಡಕ್ ಆಗಲ್ಲ. DAP ಗೊಬ್ಬರ ವಿತರಣೆ ಮಾಡ್ಬೇಕು ರೈತರಿಗೆ ಅಂತಕ್ಕಂಥ ಮಾತನ್ನ ಹೇಳಿಕೊಟ್ಟಿವಿ. ಒಂದ್ ವೇಳೆ ಗೊಬ್ಬರ ಕೊಡ್ಲಿಲ್ಲ ಅಂದ್ರೆ ಒಳ ಪಟ್ಟಿ ಹಿಡ್ಕೊ ಹೊರಗಡೆ ನಿಂದಿಸಿ ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೋರಾಟದ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಬೇಕು, ನಮಗ ಬೇಕೇ ಬೇಕು. ರೈತರಿಗೆ ಕುಡಿಯಬೇಕು. ರೈತರಿಗೆ ಬಹಳ ತಕ್ಲೀಫ್ ಬಹಳ ಮಾಡಿಸ್ಕತ್ತಾರ. ತಕ್ಲೀಫ್ ಬಹಳ ನಡೆಸ್ಯಾರ ನೋಡ್ರಿ. ನಮ್ಮಂತ ಮುದುಕಿಯರಿಗೆ ಬಂದು ಬಹಳ ಹೈರಾಣ ನಡೆಸ್ಯಾರ ನೋಡ್ರಿ. DAP ಕುಡಿಯಬೇಕು. ಎರಡು ದಿನ 3 ದಿನ ರೈತರು ದನಕರ ಬಿಟ್ಟು ಬಂದ್ ಮಕ್ಕಳ ಪಾಳಿ ನಿಂದ್ರಕತ್ತಾರ. ತಾವ್ ಡ್ಯೂಟಿ ಪ್ರಕಾರ ಬರ್ಬೇಕು. ಪೊಲೀಸ್ ಸೆಕ್ರೆಟರಿ ಎಲ್ಲ ಕೊಡಲಾಗ್ಯಾರ ಅವ್ರ ಪಾಳಿ. ಬರೇ ಕೂತ ಅವ್ರಿಗೆ ಫೋನ್ ಹತ್ತದು, ಇವ್ರಿಗೆ ಫೋನ್ ಹತ್ತದು. ನೀವು ಪಾಳಿ ನಿಂದ್ರೆ ಅವ್ರ ಪಾಳಿ ನಿಂದ್ರೆ ನಮ್ ಜಾಗ ನಮ್ಗೆ ಹತ್ತಕತ್ತಾರ ಇವ್ರು ಆಫೀಸರ್ ಮಂದಿ. ತಮ್ದು ಕೆಲಸ ತಾವ್ ಡ್ಯೂಟಿ ಮಾಡ್ಬೇಕು, ಸೆಕ್ರೆಟರಿ ತಗೋಬೇಕು, ಪಾಳಿ ನಿಂದಿರ್ಬೇಕು, ಟೋಕನ್ ಕೊಡ್ಬೇಕು. ಟೋಕನ್ ಕೊಡ್ಲಾರ್ದೆ ಸುಮ್ನೆ ಒಬ್ಳು ಯಾಕೋನ ಕುಂದಿರ್ತಾರ. 10 ಗಂಟೆಗೆ ಇರ್ಬೇಕು. ಅವ್ರು ಬಂದ್ ಒಳಗ್ ಕೂತಾರ. ಯಾಕೆ ಹೋಗ್ಬೇಕು ನೋಡ ಮಾಡ್ರಿ. ಪೊಲೀಸ್ ಸೆಕ್ರೆಟರಿ ಎಲ್ಲ ಅದ. ಟೋಕನ್ ಕೊಟ್ರಿ ನೆನ್ನೆ ಟೋಕನ್ ಕೊಟ್ರಿ ಟೋಕನ್ ಪ್ರಕಾರ ಕೊಡ್ಬೇಕಿಲ್ಲ. ಇಲ್ಲಿ ಟೋಕನ್ ಅವ್ ನೋಡ್ಗ 4 ನಂಬರ್ ಟೋಕನ್ ಯಾಕೆ ಕೊಡ್ಬಾರ್ದವ್ರು? ಯಾಕೆ ಕೊಡ್ಬಾರ್ದು? ಟೋಕನ್ ಕೊಟ್ರೆ ಕೊಡ್ಬೇಕಿಲ್ಲ ಟೋಕನ್ ಪ್ರಕಾರ. ಇವತ್ತು ಬಂದ್ ಮಂದಿ ಟೋಕನ್ ಕೊಡ್ರಿ ನಾವು ನಾಳೆ ಬರ್ತೀವಿ ಅಂತಾರ. ಆ ಕಡೆ ಅವ್ರಿಗೂ ಕೊಡಲಾಗಾರ, ಈ ಕಡೆ ನಮಗೂ ಕೊಡಲಾಗಾರ. ಈಗ ಮಾಡಿ ರೈತರು ಪ್ರಯೋಜನ ಮಾಡಕತ್ತಾರ. ಒಬ್ಬವ್ರು ಎತ್ತ ಕತ್ತಿ ಬಿಟ್ಟು ಬಂದ್ಗೆ 2 ದಿನ 3 ದಿನ ಬೀಳಕತ್ತಾರ. ಅವ್ರ ಖರ್ಚೇನೋ ಮಾತೇನೋ ರೈತರ ಬಗ್ಗೆ ಯಾರಿಗೂ ಕಾಜಿನೇ ಇಲ್ರಿ. ಆಫೀಸರ್ಗೆ ಕಾಜಿ ಇಲ್ಲ, MLA ಕಾಜಿ ಇಲ್ಲ, ಯಾರಿಗೂ ಕಾಜಿ ಇಲ್ಲ. ಈ ತರ ನಡೆದ ಪೂರಾ ಅವ್ಯವಹಾರ. ಯಾರ ಆಪ್ತದೇವರನ್ನ ಅವ್ಯವಹಾರ, ರಾಜಕೀಯ ಅವ್ಯವಹಾರ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva.
Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arajiva, where ancient wisdom meets modern wellness.